ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಶಾಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಶಾಬಕ್ಕಿ, ಸಾಬುದಾನ, ಸಾಗೋ, ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಅದರಲ್ಲೂ ನಾನು ಮೀಡಿಯಮ್ ಆಗಿರುವಂಥ ಶಾಬಕ್ಕಿನ ತೊಗೊಂಡಿದ್ದೀನಿ. ಇದರಲ್ಲಿ ನೈಲಾನ್ ಶಾಬಕ್ಕಿ ಅಂತ ಬರುತ್ತೆ, ಹಾಗೆ ಹೈಬ್ರಿಡ್ ಬರುತ್ತೆ, ಚಿಕ್ಕದಾಗಿರುವಂಥದ್ದು ಬರುತ್ತೆ, ಯಾವುದಾದ್ರೂ ತೊಗೊಳ್ಬೋದು. ಅದಕ್ಕೆ ಈಗ ನೋಡಿ ನೀರು ಹಾಕಿಬಿಟ್ಟು ಈಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್, ನೀವು ಈ ರೀತಿ ತೊಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇದರಲ್ಲಿ ಸ್ಟಾರ್ಚಿನ ಅಂಶ ಹಾಗೆ ಉಳಿದ್ರೆ ನೀವು ಪಾಯಸ ಮಾಡಿದಾಗ ತುಂಬ ಬೇಗ ಪಾಯಸ ಗಟ್ಟಿಯಾಗುತ್ತೆ. ಓಕೆನಾ? ಚೆನ್ನಾಗಿ ಅದನ್ನು 2 ಸರಿ ತೊಳ್ಕೊಂಡು 1 ಕಪ್ ಶಾಬಕ್ಕಿನ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಮಾತ್ರ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 20 ಮಿನಿಟ್ಸ್ ಹಾಗೆ ಮುಚ್ಚಳ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಓಕೆನಾ? ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಈಗ ನಾನು 3/4 ಲೀಟರಷ್ಟು ಸ್ವಲ್ಪ ಗಟ್ಟಿಯಾಗಿರುವಂತಹ ಹಾಲು, ಅಂದರೆ ನಾನು ಎಮ್ಮೆ ಹಾಲನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಹೋಗಬೇಕು. ಯಾವತ್ತೂ ನಾವು ಪಾಯಸ ಮಾಡುವಾಗ ಹಸಿ ಹಾಲನ್ನು ಹಾಕ್ಕೊಳ್ಬಾರ್ದು. ಒಂದು ಸರಿ ಕಾಯಿಸಿ ಆರಿಸಿರುವಂಥ ಹಾಲನ್ನೇ ಪಾಯಸಕ್ಕೆ ತೊಗೊಳ್ಳೋದು ಬೆಸ್ಟ್. ಓಕೆನಾ? ಹಾಗೆ ಸೆಕೆಂಡ್ ಟಿಪ್ ಏನಂದರೆ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಬೇಕು, ಮತ್ತು ಹಾಲು ಸ್ವಲ್ಪ ತಿಕ್ಕಾಗಬೇಕು. ಹಾಗೆ ನೋಡಿ, ಒಂದು 20 ನಿಮಿಷದ ನಂತರ ಈ ಸಾಬಕ್ಕಿ ನೋಡಿ ಹೇಗಾಗಿದೆ ಅಂದರೆ, ಅದು ಫುಲ್ಲು ಉದುರಾಗಿ ಒಳ್ಳೆ ಮೆತ್ತಗಾಗಿ ಈ ರೀತಿ ರೆಡಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ, ನೀವು ನೋಡ್ತಾ ಇದ್ದೀರಿ ಅಲ್ವಾ? ಹಾಗೆ ನೋಡಿ, ಈ ಕಡೆಗೆ ಹಾಲು ಕೂಡ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿದೆ, ಸ್ವಲ್ಪ ದಪ್ಪು ಆಗಿದೆ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ, ನಾನು ನೆನೆಸಿಟ್ಕೊಂಡಿರೋಂಥ ಶಾಬಕ್ಕಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 4-5 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಾಗ ಏನಾಗುತ್ತೆ, ಫುಲ್ ಅದು ದಪ್ಪವಾಗಿ ಈ ಶಾಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ, ಮತ್ತು ಹಾಲು ಈ ಪಾಯಸದ ಮಿಶ್ರಣ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಗೊತ್ತಾಗುತ್ತೆ ಅಲ್ವಾ? ಹಾಗೆ ನೀವು ಒಂದು ಶಾಬಕ್ಕಿನ ತೊಗೊಂಡು ಮುಟ್ಟು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಬೆಂದಿದೆಯಾ ಅಂತ. ಈ ರೀತಿ ಅದು ಚೆನ್ನಾಗಿ ಬೆಂದ ಮೇಲೇ ನಾನು ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು 3ನೇ ಟಿಪ್ಪು. ಅಂದರೆ ನೀವು ಶಾಬಕ್ಕಿ ಬೇಯೋಕ್ಕಿಂತ ಮುಂಚೆ ಸಕ್ಕರೆ ಹಾಕ್ಕೊಂಡ್ರೆ ಶಾಬಕ್ಕಿ ಆಮೇಲೆ ಬೇಯಲ್ಲ. ಸೊ ಸಕ್ಕರೆ ಹಾಕೋಕ್ಕಿಂತ ಮುಂಚೆನೇ ಅದು ಎಷ್ಟು ಬೇಯಬೇಕು ಅಷ್ಟು ಬೇಯಿಸ್ಕೊಂಡು ಆದಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು. ಆಮೇಲೆ ನೋಡಿ, 1 ಚಿಟಿಕೆಯಷ್ಟು ನಾನು ಅಂದರೆ 1 ಚಮಚ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಫ್ಲೇವರ್ ಬೇಕಂದ್ರೂ ಹಾಕ್ಕೊಳ್ಬೋದು. ಕೇಸರ್ ಬೇಕಾದರೆ ಕೇಸರ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ವೆನಿಲಾ ಫ್ಲೇವರ್ ಆದರೂ ಹಾಕ್ಕೊಳ್ಬೋದು. ಹಾಗೆ ನೋಡಿ, ನಾನು ಆಗಲೇ ನಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ಪಿಸ್ತಾ, ಬಾದಾಮು, ಈ ರೀತಿ. ಹಾಗೆ 1 ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟಿಗಾಗಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ಸೊ ಮತ್ತೆ ಗಟ್ಟಿ ಅನ್ನಿಸ್ತೋಳಾದರೆ ಪುನಃ ಇನ್ನೊಂದು ಸ್ವಲ್ಪ ಹಾಲನ್ನು ನೀವು ಹಾಕ್ಕೊಳ್ಬೋದು. ನಾನು 1 ಕಪ್ನಷ್ಟು ಹಾಲನ್ನು ಪುನಃ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಈ ಪಾಯಸ ರೆಡಿಯಾಗಿದೆ. ಶಾಬಕ್ಕಿ ಪಾಯಸ ನಾವು ಹಬ್ಬಗಳಲ್ಲಿ ಮಾಡ್ಕೊಳ್ಬೋದು, ದೇವರ ನೈವೇದ್ಯಕ್ಕೆ ಮಾಡ್ಬೋದು, ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಕೂಡ ಮಾಡ್ಬೋದು. ಹಾಗೆ ಈಗಾಗಲೇ ನಾನು ಸಾಕಷ್ಟು ರೀತಿಯ ಪಾಯಸದ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ಈ ಪಾಯಸ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.